ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಆಳವಾದ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಮುಂಬರುವ ಕೆಪಿಎಸ್ಸಿ ಮತ್ತು ಐಎಎಸ್ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ದಿನದ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ವಿಷಯಗಳ ಆಧಾರದ ಮೇಲೆ ವಿಂಗಡಿಸಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಸರಿ, ಇವತ್ತು ನಾವು ಈ 5 ಪ್ರಮುಖ ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಹೀಗೆ ವಿಷಯವಾರು ವಿಂಗಡಣೆ ಮಾಡಿಕೊಂಡ್ರೆ ಬೇರೆ ಬೇರೆ ಸುದ್ದಿಗಳ ನಡುವೆ ಇರಬಹುದಾದ ಸಂಬಂಧವನ್ನು ಸುಲಭವಾಗಿ ಗುರುತಿಸಬಹುದು. ಇದು ಪರೀಕ್ಷೆಯಲ್ಲಿ ವಿಶ್ಲೇಷಣಾತ್ಮಕ ಉತ್ತರಗಳನ್ನು ಬರೆಯಲು ಒಂದು ಒಳ್ಳೆ ಅಡಿಪಾಯ ಹಾಕಿಕೊಡುತ್ತೆ. ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಅದೇ ಆರ್ಥಿಕ ಬೆಳವಣಿಗೆಯ ಚಾಲನೆ. ಇದರಲ್ಲಿ ನಾವು ಕೃಷಿ, ಉದ್ಯಮಶೀಲತೆ ಹೀಗೆ ಭಾರತದ ಆರ್ಥಿಕತೆಯನ್ನ ಬಲಪಡಿಸೋಕೆ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡ ಕೆಲವು ಪ್ರಮುಖ ನಿರ್ಧಾರಗಳ ಬಗ್ಗೆ ನೋಡೋಣ. ಈ ವಿಭಾಗವನ್ನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಭಾರತದ ಕೃಷಿ ಮತ್ತೆ ಉದ್ಯಮಶೀಲತೆಯ ವಾತಾವರಣವನ್ನ ಹೊಸ ನೀತಿಗಳು ಹೇಗೆ ಬದಲಾಯಿಸುತ್ತಿವೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಮುಂದಿನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ಭಾರತ ಮತ್ತು ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ FAO ನಡುವಿನ 80 ವರ್ಷಗಳ ಪಾಲುದಾರಿಕೆ. ಇದು ಕೇವಲ ಒಂದು ಆಚರಣೆಯಲ್ಲ, ಬದಲಿಗೆ ಒಂದು ಕಾಲದಲ್ಲಿ ಆಹಾರದ ಕೊರತೆಯಿಂದ ಬಳಲುತ್ತಿದ್ದ ನಮ್ಮ ದೇಶ ಇಂದು ಆಹಾರದಲ್ಲಿ ಹೇಗೆ ಸ್ವಾವಲಂಬನೆ ಸಾಧಿಸಿದೆ ಅನ್ನೋದರ ಕಥೆ. ಇದೇ ಸಂದರ್ಭದಲ್ಲಿ ಅಗ್ರಿಸ್ಟ್ಯಾಕ್ನಂತಹ ಡಿಜಿಟಲ್ ಉಪಕ್ರಮಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಒಂದೇ ಕಡೆ ತರುವ ಯೋಜನೆ. ಪ್ರಿಲಿಮ್ಸ್ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಈಗ ಕೃಷಿ ಕ್ಷೇತ್ರದ ಒಂದು ನಿರ್ದಿಷ್ಟ ಬೆಳೆಯ ಕಡೆಗೆ ಗಮನ ಹರಿಸೋಣ. ಅದೇ ಹತ್ತಿ. ಹತ್ತಿ ಬೆಳೆಗಾರರನ್ನ ಪ್ರೋತ್ಸಾಹಿಸಲು ಸರ್ಕಾರ ಜಾರಿಗೆ ತಂದಿರುವ ಹೊಸ ಯೋಜನೆಯೇ ಕಪಾಸ್ ಕ್ರಾಂತಿ ಮಿಷನ್. ಈ ಮಿಷನ್ಗೆ ಸರ್ಕಾರ ಬರೋಬ್ಬರಿ 600 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಇದೊಂದು ಸಣ್ಣ ಮೊತ್ತವೇನಲ್ಲ. ಹತ್ತಿ ಉತ್ಪಾದನೆಯನ್ನು ಹೆಚ್ಚಿಸೋಕೆ ಸರ್ಕಾರ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ರೀತಿಯ ಅಂಕಿಅಂಶಗಳು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಬರಬಹುದು. ಸೊ ಇದನ್ನ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಈ ಮಿಷನ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇದರ ವಿಶೇಷತೆಯಂದ್ರೆ ಇದರಲ್ಲಿ ಸಾಂಪ್ರದಾಯಿಕ ಮತ್ತು ಆಧುನಿಕ ತಂತ್ರಜ್ಞಾನ ಎರಡನ್ನೂ ಒಟ್ಟಿಗೆ ಬಳಸಲಾಗ್ತಾ ಇದೆ. ಒಂದ್ ಕಡೆ ಅಧಿಕ ಸಾಂದ್ರತೆಯ ನಾಟಿಯಂತಹ ಸುಧಾರಿತ ಕೃಷಿ ಪದ್ಧತಿಗಳು, ಮತ್ತೊಂದು ಕಡೆ ಕಪಾಸ್ ಕಿಸಾನ್ ಆಪ್ನಂತಹ ಡಿಜಿಟಲ್ ಉಪಕರಣಗಳು. ಈ ಎರಡನ್ನೂ ಒಟ್ಟುಗೂಡಿಸಿ ರೈತರ ಆದಾಯವನ್ನ ಹೆಚ್ಚಿಸೋದು ಇದರ ಮುಖ್ಯ ಗುರಿ. ಆರ್ಥಿಕ ಬೆಳವಣಿಗೆ ಅಂದ್ರೆ ಕೇವಲ ಕೃಷಿಯಷ್ಟೇ ಅಲ್ಲ, ಮಹಿಳಾ ಸಬಲೀಕರಣ ಕೂಡ ಹೌದು. ಇದಕ್ಕಾಗಿ ವಿ ರೈಸ್ ಅನ್ನೋ ಒಂದು ಹೊಸ ಉಪಕ್ರಮವನ್ನ ಶುರು ಮಾಡಲಾಗಿದೆ. ನೀತಿ ಆಯೋಗ ಮತ್ತು DP ವರ್ಲ್ಡ್ ಸೇರಿ ಮಹಿಳೆಯರು ನಡೆಸುವ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಅಂದ್ರೆ MSMEಗಳನ್ನ ರಫ್ತು ಮಾಡಲು ಸಿದ್ಧಪಡಿಸುತ್ತವೆ. ಇದು ವಿಕಸಿತ ಭಾರತ ಎಟ್ 2047 ಅನ್ನೋ ದೊಡ್ಡ ಗುರಿಯ ಭಾಗವಾಗಿದೆ. ಆ ನಿಟ್ಟಿನಲ್ಲಿ ಇದೊಂದು ತುಂಬಾನೇ ಮಹತ್ವದ ಹೆಜ್ಜೆ. ಆರ್ಥಿಕ ಯೋಜನೆಗಳನ್ನ ಮಾಡೋದು ಒಂದು ಕಡೆ ಆದ್ರೆ ಅದನ್ನ ಜನರ ಹತ್ರ ತಲುಪ್ಸೋಕೆ ತಂತ್ರಜ್ಞಾನ ಬೇಕೇ ಬೇಕು ಅಲ್ವಾ? ಸರಿ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಆಡಳಿತದಲ್ಲಿ ಮತ್ತೆ ಸಮಾಜದಲ್ಲಿ ತಂತ್ರಜ್ಞಾನ ಹೇಗೆ ಕ್ರಾಂತಿಯನ್ನ ತರ್ತಿದೆ ಅಂತ ನೋಡೋಣ. ಹಾಗಾದ್ರೆ ಭದ್ರತೆ ಇರಬಹುದು, ಸಾರ್ವಜನಿಕ ಸೇವೆಗಳಿರಬಹುದು, ಅಥವಾ ಹೊಸ ಆವಿಷ್ಕಾರಗಳೇ ಇರಬಹುದು. ಇದನ್ನೆಲ್ಲ ಸುಧಾರಿಸಲು ತಂತ್ರಜ್ಞಾನವನ್ನ ಹೇಗೆಲ್ಲ ಬಳಸಲಾಗ್ತಿದೆ? ಬನ್ನಿ ಕೆಲವು ನೈಜ ಉದಾಹರಣೆಗಳನ್ನ ನೋಡೋಣ. ತಂತ್ರಜ್ಞಾನ ಆಧಾರಿತ ಆಡಳಿತಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. CEIR ಅಂದ್ರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್. ಇದನ್ನ ಬಳಸಿ ಕಳೆದುಹೋದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ತೆಲಂಗಾಣ ಇಡೀ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ. ಈ ತಂತ್ರಜ್ಞಾನವು IMEI ನಂಬರ್ ಬಳಸಿ ಫೋನ್ಗಳನ್ನ ಬ್ಲಾಕ್ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ನಾಗರಿಕರ ಭದ್ರತೆ ಹೆಚ್ಚಾಗುತ್ತೆ. ಅಬ್ಬಾ, ತೆಲಂಗಾಣ ಒಂದರಲ್ಲೇ 1 ಲಕ್ಷಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನ ಯಶಸ್ವಿಯಾಗಿ ಪತ್ತೆ ಹಚ್ಚಲಾಗಿದೆ. ಈ ಸಂಖ್ಯೆಯನ್ನು ನೋಡಿದ್ರೆ ಈ ತಂತ್ರಜ್ಞಾನದ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಪರೀಕ್ಷೆಯ ದೃಷ್ಟಿಯಿಂದಲೂ ಇದೊಂದು ಪ್ರಮುಖ ಡೇಟಾ ಪಾಯಿಂಟ್. ಸರಿ, ಇನ್ನು ಕೆಲವು ಪ್ರಮುಖ ತಾಂತ್ರಿಕ ಬೆಳವಣಿಗೆಗಳನ್ನ ಬೇಗನೆ ನೋಡೋಣ. UIDAI ಸಾರ್ವಜನಿಕರನ್ನ ತೊಡಗಿಸಿಕೊಳ್ಳೋಕೆ ಒಂದು ಮ್ಯಾಸ್ಕಾಟ್ ಡಿಸೈನ್ ಕಾಂಪಿಟಿಷನ್ ನಡೆಸ್ತಿದೆ. ಉತ್ತರಾಖಂಡದಲ್ಲಿ ಇಂಡಿಯಾ AI 2026ಗೆ ತಯಾರಿ ನಡೀತಿದೆ. ಇಲ್ಲಿ ಜವಾಬ್ದಾರಿಯುತ AI ಬಳಕೆ ಮೇಲೆ ಗಮನ ಹರಿಸಲಾಗಿದೆ. ಮತ್ತು ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಅಂದ್ರೆ ISSFನ 11ನೇ ಆವೃತ್ತಿ ಚಂಡೀಗಢದಲ್ಲಿ ನಡೆಯಲಿದೆ. ಸ್ಥಳ ಮತ್ತು ಆವೃತ್ತಿ ಎರಡೂ ಪರೀಕ್ಷೆಗೆ ಮುಖ್ಯ. ಆರ್ಥಿಕವಾಗಿ ಬೆಳೆಯೋದು, ತಂತ್ರಜ್ಞಾನ ಬಳಸೋದು ಇದೆಲ್ಲ ಸರಿ.
ಆದ್ರೆ ಇದರ ನಿಜವಾದ ಲಾಭ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕು. ನಮ್ಮ 3ನೇ ವಿಭಾಗದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಎಲ್ಲರ ಆರೋಗ್ಯವನ್ನ ಖಾತ್ರಿಪಡಿಸೋ ನಿಟ್ಟಿನಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಗಮನಹರಿಸೋಣ. ಈ ವಿಭಾಗದಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಸಮಾಜದಲ್ಲಿ ಎಲ್ಲರನ್ನೂ ಒಳಗೊಳ್ಳೋದು ಮತ್ತೆ ಎಲ್ಲರಿಗೂ ಸಮಗ್ರ ಆರೋಗ್ಯ ಸೇವೆ ಸಿಗುವಂತೆ ಮಾಡೋದ್ರಲ್ಲಿ ಭಾರತ ಇತ್ತೀಚೆಗೆ ಯಾವ ಹೊಸ ಹೆಜ್ಜೆಗಳನ್ನ ಇಟ್ಟಿದೆ? ಇದು ನಿಜವಾಗಿಯೂ ಒಂದು ಐತಿಹಾಸಿಕ ನೇಮಕಾತಿ. ಸಾಮಾಜಿಕ ಕಾರ್ಯಕರ್ತೆ ಅಕ್ಕೈ ಪದ್ಮಶಾಲಿ ಅವರು ಸುಪ್ರೀಂಕೋರ್ಟ್ ನೇಮಿಸಿದ ಸಮಿತಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಮೊದಲ ತೃತೀಯ ಲಿಂಗಿಯಾಗಿದ್ದಾರೆ. 2014ರ ಪ್ರಸಿದ್ಧ NALSA ತೀರ್ಪಿನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆ ತೀರ್ಪಿನ ನಿಜವಾದ ಅನುಷ್ಠಾನದ ದಾರಿಯಲ್ಲಿ ಇದೊಂದು ಮಹತ್ವದ ಹೆಜ್ಜೆ. ಯಾಕಂದ್ರೆ ನೀತಿ ನಿರೂಪಣೆಯಲ್ಲಿ ಸಮುದಾಯದ ಪ್ರಾತಿನಿಧ್ಯ ಇರೋದು ಬಹಳ ಮುಖ್ಯ. ಈಗ ಸಮಗ್ರ ಆರೋಗ್ಯ ಕ್ಷೇತ್ರದ ಕಡೆ ಬರೋಣ. ಇಲ್ಲಿ ಆಯುರ್ವೇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಿದೆ. ಇದನ್ನು ನಾವು 2 ಹಂತಗಳಲ್ಲಿ ನೋಡಬಹುದು. ಒಂದು, ಸಾಂಸ್ಥಿಕ ಮಟ್ಟದಲ್ಲಿ ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥೆ ಅಂದ್ರೆ AIIA ಈಗಾಗಲೇ 30 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಬೆಳೆಯುತ್ತಿದೆ. 2, ವೈಯಕ್ತಿಕ ಮಟ್ಟದಲ್ಲಿ ಋತುಬಂಧದಂತಹ ನಿರ್ದಿಷ್ಟ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರಗಳನ್ನು ಪ್ರೋತ್ಸಾಹಿಸುವ ಮೂಲಕ ಅದರ ಪ್ರಯೋಜನಗಳನ್ನು ಜನರಿಗೆ ತಲುಪಿಸಲಾಗ್ತಿದೆ. ದೇಶದ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತ ತನ್ನ ಛಾಪು ಮೂಡಿಸ್ತಿದೆ. ನಮ್ಮ 4ನೇ ವಿಭಾಗದಲ್ಲಿ ಜಾಗತಿಕ ವೇದಿಕೆಯಲ್ಲಿ ಭಾರತದ ಬೆಳೆಯುತ್ತಿರುವ ಪಾತ್ರದ ಬಗ್ಗೆ ಚರ್ಚಿಸೋಣ. ಜಾಗತಿಕ ಮಟ್ಟದಲ್ಲಿ ಭಾರತದ ತಾಂತ್ರಿಕ ನಾಯಕತ್ವಕ್ಕೆ ಸಿಕ್ಕಿರುವ ಮತ್ತೊಂದು ದೊಡ್ಡ ಗೌರವ ಇದು. ವಿಶ್ವಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಜಾಗತಿಕ ಭೂವೈಜ್ಞಾನಿಕ ಮಾಹಿತಿ ನಿರ್ವಹಣಾ ಸಮಿತಿಗೆ ಅಂದ್ರೆ UNGGIM-APಗೆ ಭಾರತ ಸಹ ಅಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ನಕ್ಷೆ ತಯಾರಿಕೆ, ವಿಪತ್ತು ನಿರ್ವಹಣೆ ಮತ್ತೆ ನಗರಾಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನ ಬಹಳ ಮುಖ್ಯ. ಇದರಲ್ಲಿ ಭಾರತದ ನಾಯಕತ್ವಕ್ಕೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಪರೀಕ್ಷೆಗಳ ದೃಷ್ಟಿಯಿಂದ ಕೆಲವು ಪ್ರಮುಖ ನೇಮಕಾತಿಗಳನ್ನೊಮ್ಮೆ ಬೇಗನೆ ನೋಡ್ಬಿಡೋಣ. ನೇಮಕಾತಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಸಾಮಾನ್ಯ. ಈ ಪ್ರಮುಖ ನೇಮಕಾತಿಗಳನ್ನು ಗಮನಿಸಿ. ಭಾರತದ ಪ್ರಮುಖ ವಾಣಿಜ್ಯೋದ್ಯಮ ಸಂಸ್ಥೆಯಾದ ಅಸೋಚಾಮ್ ಅಂದ್ರೆ ASSOCHAM ನ ಹೊಸ ಅಧ್ಯಕ್ಷರಾಗಿ ನಿರ್ಮಲ್ ಕುಮಾರ್ ಮಿಂದಾ ಮತ್ತು ಹಿರಿಯ ಉಪಾಧ್ಯಕ್ಷರಾಗಿ ಅಮಿತಾಬ್ ಚೌಧರಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಗುಜರಾತ್ ರಾಜ್ಯದ ಹೊಸ ಉಪಮುಖ್ಯಮಂತ್ರಿಯಾಗಿ ಹರ್ಷ್ ಸಂಘವಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವತ್ತಿನ ಈ ಎಲ್ಲಾ ಚರ್ಚೆಯನ್ನ ಒಟ್ಟುಗೂಡಿಸಿ ಮೇನ್ಸ್ ಪರೀಕ್ಷೆಗಾಗಿ ಒಂದು ಅಭ್ಯಾಸ ಪ್ರಶ್ನೆಯೊಂದಿಗೆ ಮುಗಿಸೋಣ. ಪ್ರಶ್ನೆ ಹೀಗಿದೆ: ಇವತ್ತು ನಾವು ಚರ್ಚಿಸಿದಂತೆ ತಂತ್ರಜ್ಞಾನದ ಏಕೀಕರಣ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಯ ಮೇಲಿನ ಗಮನವು ವಿಕಸಿತ ಭಾರತ ಆಟ್ 2047 ಗುರಿಗಳನ್ನ ಸಾಧಿಸಲು ಹೇಗೆ ನಿರ್ಣಾಯಕವಾಗಿವೆ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಇಂದು ಚರ್ಚಿಸಿದ ಎಲ್ಲಾ ಅಂಶಗಳನ್ನ ಬಳಸಿ ಈ ಪ್ರಶ್ನೆಗೆ ಉತ್ತರ ಬರೆಯಲು ಪ್ರಯತ್ನಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.